ಹೋಳಿ ಹಬ್ಬ ಅಂದ್ರೆ ಸಾಕು ನಾವು ರತಿ ಮನ್ಮಥ ಮತ್ತು ಶಿವನ ಕಥೆಯನ್ನ ನೆನ್ಪು ಮಾಡ್ಕೋತೀವಿ. ಇದನ್ ಬಿಟ್ಟು ಇನ್ನೂ ಒಂದು ಕತೆ ಇದೆ, ನಿಮಗ್ ಗೊತ್ತಾ? ಹೌದು, ಹಿಂದಿನ ಕಾಲದಲ್ಲಿ ಡುಂಡ ಅನ್ನೋ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳು ಪ್ರತಿ ಗ್ರಾಮಗಳಲ್ಲಿರುವಂತಹ ಸಣ್ಣ ಸಣ್ಣ ಮಕ್ಕಳಿಗೆ ರೋಗ ರುಜಿನಗಳನ್ನ ಕೊಟ್ಟು ಪೀಡಿಸ್ತಾ ಇರ್ತಾಳೆ. ಇದನ್ನ ನೋಡ್ಲಾರ್ದಲೆ ನಾರದ ಮುನಿಗಳು, ಆಗ ಯುಧಿಷ್ಠಿರನ ಆಳ್ವಿಕೆ ಇತ್ತು, ಆ ಯುಧಿಷ್ಠಿರನಿಗೆ ಸಲಹೆಯನ್ನ ಕೊಡ್ತಾರೆ. ಏನಂತ ಕೇಳಿ. ಜನರೆಲ್ಲ ಸೇರ್ಕೊಂಡು ಹೋಳಿಯ ಕಿಚ್ಚನ್ನು ಹಚ್ಚಿ ವಾದ್ಯ ತಮಟೆಗಳಿಂದ ಆ ರಾಕ್ಷಸಿಯ ಬೆನ್ನಟ್ಟಬೇಕು. ಬೆಂಕಿಯ ಜ್ವಾಲೆ ಮತ್ತು ಜನರ ಒಗ್ಗಟ್ಟಿನ ಆರ್ಭಟಕ್ಕೆ ಹೆದರಿ ದುಂಡ ರಾಕ್ಷಸಿ ಓಡಿ ಹೋಗ್ತಾಳೆ. ನಾರದರು ಹೇಳಿದ ಹಾಗೆ ಜನರು ಕೂಡ ಇದನ್ನ ಮಾಡಿ, ಅವಳು ಆ ಕಿಚ್ಚಿಗೆ, ಆ ಬೆಂಕಿಯ ಜ್ವಾಲೆಗೆ ಹೆದರಿ ಅನಿವಾರ್ಯವಾಗಿ ರಾಕ್ಷಸಿ ಊರ್ ಬಿಟ್ಟು ಓಡೋಗ್ತಾಳೆ. ಇದರ ವಿಜಯ ಸಾಧಿಸಿದ ನೆನಪಿಗಾಗಿನೇ ಇಂದು ನಾವು ಹೋಳಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನಿಮ್ಗೂ ಯಾವ್ದಾದ್ರು ಇದೇ ರೀತಿ ಹೋಳಿ ಕತೆ ಬಗ್ಗೆ ಗೊತ್ತಿದ್ರೆ ನನ್ನ ಹತ್ರ ಶೇರ್ ಮಾಡಿ.